ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ಇವತ್ತು ನಾವು 2024 ಸೆಪ್ಟೆಂಬರ್ 5 ಮತ್ತು 6ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಇ ಶರ್ಮಾ ಪೋರ್ಟಲ್ ಅನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ನೋಡಲಾಗಿದೆ. ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಆಪ್ಷನ್ಸ್ ಎ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ಸ್ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಆಪ್ಷನ್ ಸಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಹಣಕಾಸು ಸಚಿವಾಲಯ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ನೆಕ್ಸ್ಟ್ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ತಾವೇನಾದರೂ ಹೊಸಬರಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು 26ನೇ ಆಗಸ್ಟ್ 2021ರಂದು ಎಷ್ಟರಲ್ಲಪ್ಪ ಅಂದ್ರೆ 26ನೇ ಆಗಸ್ಟ್ 2021ರಂದು ಇ ಶರ್ಮಾ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದು. 2021 ಆಗಸ್ಟ್ 26ರಂದು ಪ್ರಾರಂಭ ಮಾಡಲಾಗಿದೆ. ಪೋರ್ಟಲ್ ಅಸಂಘಟಿತ ಕಾರ್ಮಿಕರಿಗೆ ಒಂದು ನಿಲುಗಡೆ ಪರಿಹಾರ ಎಂದು ಇತರ ವೇದಿಕೆಗಳೊಂದಿಗೆ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಈ ಪೋರ್ಟಲ್ ಯಾವ ಗುರಿಯನ್ನು ಹೊಂದಿದೆಯಪ್ಪ ಅಂತಂದ್ರೆ ಒಂದು ನಿಲುಗಡೆ ಪರಿಹಾರ ಎನ್ನುವಂತ ಒಂದು ಗುರಿಯನ್ನು ಹೊಂದಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಪ್ರವೇಶವನ್ನು ಸುಧಾರಿಸಲು 2024 ಮತ್ತು 25ರ ಬಜೆಟ್ ಎಷ್ಟಪ್ಪ ಅಂದ್ರೆ 2024 ಮತ್ತು 25ರ ಬಜೆಟ್ ಭಾಷಣದಲ್ಲಿ ಈ ಏಕೀಕರಣವನ್ನು ಹೈಲೈಟ್ ಮಾಡಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ. 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಿತೀಶ್ ಕುಮಾರ್ ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ನಿತೀಶ್ ಕುಮಾರ್ ಅವರು ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಎ ಆಪ್ಷನ್ಸ್ ಬ್ಯಾಡ್ಮಿಂಟನ್, ಬಿ ಆಪ್ಷನ್ಸ್ ಕುಸ್ತಿ, ಸಿ ಆಪ್ಷನ್ಸ್ ಬಾಕ್ಸಿಂಗ್, ಡಿ ಆಪ್ಷನ್ಸ್ ಟೆನ್ನಿಸ್. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಎ ಬ್ಯಾಡ್ಮಿಂಟನ್. ನಿತೀಶ್ ಕುಮಾರ್ ಅವರು 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ SL3 ತರಗತಿಯಲ್ಲಿ ಭಾರತಕ್ಕೆ ಎರಡನೇ ಚಿನ್ನದ ಪದಕವನ್ನು ಗೆದ್ದರು. ಎಷ್ಟನೇ ಚಿನ್ನದ ಪದಕವನ್ನು ಗೆದ್ದರಪ್ಪ ಅಂದ್ರೆ ಎರಡನೇ ಚಿನ್ನದ ಪದಕವನ್ನು ಗೆದ್ದರು. ಯಾರಪ್ಪ ಅಂದ್ರೆ ನಿತೀಶ್ ಕುಮಾರ್ ಅವರು. 17ನೇ ಬೇಸಿಗೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ 2024ರ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 8ರವರೆಗೆ ನಡೆಯುತ್ತಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 29 ವರ್ಷ ವಯಸ್ಸಿನ ಮತ್ತು ವಿಶ್ವದ ನಂಬರ್ 1 ನಿತೀಶ್ ಅವರು ಗ್ರೇಟ್ ಬ್ರಿಟನ್ ನ ಡೇನಿಯಲ್ ಬೆಥೆಲ್ ಅವರನ್ನು ನಿಕಟ ಪಂದ್ಯದಲ್ಲಿ ಸೋಲಿಸಿದರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವರುಣ್ ವಾಯಂ ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವಾಗಿದೆ? ಎ ಆಪ್ಷನ್ಸ್ ರಷ್ಯಾ, ಬಿ ಆಪ್ಷನ್ಸ್ ಆಸ್ಟ್ರೇಲಿಯಾ, ಸಿ ಆಪ್ಷನ್ಸ್ ಶ್ರೀಲಂಕಾ, ಡಿ ಆಪ್ಷನ್ಸ್ ಫ್ರಾನ್ಸ್. ಸ್ಪರ್ಧಾ ಮಿತ್ರರಿಗೆ ಸರಿಯಾದಂತ ಒಂದು ಆಪ್ಷನ್ಸ್ ಡಿ ಫ್ರಾನ್ಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಂಡೋ ಫ್ರೆಂಚ್ ದ್ವಿಪಕ್ಷೀಯ ನೌಕಾಪಡೆಯ ವ್ಯಾಯಾಮ ವರುಣ 2024ರ ಆವೃತ್ತಿಯು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೆಪ್ಟೆಂಬರ್ 2ರಿಂದ 4, 2024ರಿಂದ ಸುಧಾರಿತ ಯುದ್ಧ ತಂತ್ರದ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಫ್ರೆಂಚ್ ನೌಕಾಪಡೆಯೊಂದಿಗೆ ವರುಣ ವ್ಯಾಯಾಮದ ಎಷ್ಟನೇ ಆವೃತ್ತಿಯಾಗಿದೆ ಅಂದ್ರೆ 22ನೇ ಆವೃತ್ತಿಯಾಗಿದೆ. ಎಷ್ಟನೇ ಆವೃತ್ತಿಯಾಗಿದೆ ಅಂದ್ರೆ 22ನೇ ಆವೃತ್ತಿಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಬಾಸ್ಕೆಟ್ಬಾಲ್, ಆಪ್ಷನ್ಸ್ ಬಿ ಫುಟ್ಬಾಲ್, ಆಪ್ಷನ್ಸ್ ಸಿ ಹಾಕಿ, ಆಪ್ಷನ್ಸ್ ಡಿ ಕ್ರಿಕೆಟ್. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಬಿ ಫುಟ್ಬಾಲ್. ನಾರ್ತ್ ಈಸ್ಟ್ ಯುನೈಟೆಡ್ FC ಪೆನಾಲ್ಟಿ ಶೂಟೌಟ್ನಲ್ಲಿ
ಮೋಹನ್ ಬಗನ್ ಸೂಪರ್ ಜೈಟ್ ಅನ್ನು 4-3 ಗೋಲುಗಳಿಂದ ಸೋಲಿಸುವ ಮೂಲಕ ತನ್ನ ಮೊದಲ ಡ್ಯೂರಾಂಡ್ ಕಪ್ ಎಷ್ಟಪ್ಪ ಅಂದ್ರೆ ತನ್ನ ಮೊದಲ ಡ್ಯೂರಾಂಡ್ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. 31 ಆಗಸ್ಟ್ 2024ರಂದು ಕಲ್ಕತ್ತಾದ ಎಲ್ಲಪ್ಪ ಅಂದ್ರೆ ಕಲ್ಕತ್ತಾದ ವಿವೇಕಾನಂದ್ ಯುವ ಭಾರತೀಯ ಕ್ರೀಡಾಂಗನ್ ನಲ್ಲಿ ಫೈನಲ್ ಪಂದ್ಯವನ್ನು ನಡೆಸಲಾಯಿತು. ಆಗಸ್ಟ್ 2024 31ರಂದು ಕಲ್ಕತ್ತಾದ ವಿವೇಕಾನಂದನ ಭಾರತೀಯ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯವನ್ನು ನಡೆಸಲಾಯಿತು. ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾದ ಎಷ್ಟಪ್ಪ ಅಂದ್ರೆ ಫುಟ್ಬಾಲ್ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾದ 133ನೇ ಡ್ಯೂರಾಂಡ್ ಕಪ್ ಅನ್ನು ಕಲ್ಕತ್ತಾ, ಕೋಕ್ರಜಾರ್, ಜಮ್ಶೆಡ್ಪುರ್ ಮತ್ತು ಶಿಲ್ಲಾಂಗ್ನಲ್ಲಿ ಜುಲೈ 27ರಿಂದ 31 ಆಗಸ್ಟ್ 2024ರವರೆಗೆ ಆಡಲಾಯಿತು. ಡ್ಯೂರಾಂಡ್ ಕಪ್ ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ ಮತ್ತು 2024ರ ಆವೃತ್ತಿಯು ಅದರ 33ನೇ ವರ್ಷವಾಗಿತ್ತು. ಎಷ್ಟನೇ ವರ್ಷವಾಗಿತ್ತು ಅಂದ್ರೆ 33ನೇ ವರ್ಷವಾಗಿತ್ತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ಸಂಸ್ಥೆಯು ಇತ್ತೀಚೆಗೆ ವಲ್ಚರ್ ಕೌಟ್ 2024ರ ಉಪಕ್ರಮವನ್ನು ಪ್ರಾರಂಭಿಸಿದೆ? ಆಪ್ಷನ್ಸ್ ಎ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಆಪ್ಷನ್ಸ್ ಬಿ ಗ್ಲೋಬಲ್ ಫುಟ್ ಪ್ರಿಂಟ್ ನೆಟ್ವರ್ಕ್, ಆಪ್ಷನ್ ಸಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ, ಆಪ್ಷನ್ಸ್ ಡಿ ಗ್ರೀನ್ ಫಿಶ್. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ. WWF ಭಾರತವು ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 6 2024ರವರೆಗೆ ರಣಹದ್ದು ಕೌಂಟ್ 2024ರ ಯೋಜನೆಯನ್ನು ಪ್ರಾರಂಭಿಸಿತು. ಯಾವುದಪ್ಪ ಅಂದ್ರೆ ರಣಹದ್ದು ಕೌಂಟ್ 2024ರ ಈ ಯೋಜನೆಯನ್ನು ಭಾರತ ಪ್ರಾರಂಭಿಸಿತು. ಈ ಉಪಕ್ರಮವು ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಯೋಜನೆಯು ಭಾರತದಲ್ಲಿ ರಣಹದ್ದುಗಳ ಜನಸಂಖ್ಯೆಯನ್ನು ಎಣಿಸಲು ಮತ್ತು ಮೌಲ್ಯಮಾಪನ ಮಾಡುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರ 400 ಮೀಟರ್ T20 ಇವೆಂಟ್ ನಲ್ಲಿ ದೀಪ್ತಿ ಜೀವನ್ ಜಿ ಯಾವ ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ಸ್ ಎ ಚಿನ್ನದ ಪದಕ, ಆಪ್ಷನ್ಸ್ ಬಿ ಬೆಳ್ಳಿಯ ಪದಕ, ಆಪ್ಷನ್ ಸಿ ಕಂಚಿನ ಪದಕ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ಕಂಚಿನ ಪದಕ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರಲ್ಲಿ ಮಹಿಳೆಯರ 400 ಮೀಟರ್ T20 ಓಟದಲ್ಲಿ ಭಾರತದ ದೀಪ್ತಿ ಜೀವನ್ ಜಿ ಕಂಚಿನ ಪದಕವನ್ನು ಗೆದ್ದರು. ಯಾವ ಪದಕವನ್ನು ಗೆದ್ದರಪ್ಪ ಅಂದ್ರೆ ಕಂಚಿನ ಪದಕವನ್ನು ಗೆದ್ದರು. ಅವರು ಓಟವನ್ನು 55.82 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದರು. 55.16 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಉಕ್ರೇನ್ನ ಯುಲಿಯಾ ಶುಲಿಯಾರ್ ಅವರನ್ನು ಹಿಂದಕ್ಕೆ ದೀಪ್ತಿ ಅವರು 3ನೇ ಸ್ಥಾನದಲ್ಲಿ ಪಡೆದರು. ದೀಪ್ತಿ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡರು. ನೆಕ್ಸ್ಟ್ ಅವರನ್ನು ಹಿಂದಕ್ಕೆ ದೀಪ್ತಿ ಅವರು 3ನೇ ಸ್ಥಾನವನ್ನು ಪಡೆದು 2ನೇ ಸ್ಥಾನ ಪಡೆದ ಟರ್ಕಿಯ ಐಸೆಲ್ ವಂಡರ್ ಅವರು ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ ಮತ್ತು 55.23 ಸೆಕೆಂಡುಗಳಲ್ಲಿ ಮುಗಿಸಿದರು. ಈ ಸಾಧನೆಯು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಜೀವನ ಜೀವಿಯವರ ಮಹತ್ವದ ಸಾಧನೆಯನ್ನು ಎತ್ತಿ ತೋರಿಸುತ್ತದೆ. ಯಾರ್ದಪ್ಪ ಅಂದ್ರೆ ದೀಪ್ತಿ ಜೀವನ್ ಜಿ ಅವರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಅಪರಾಜಿತ ಮಹಿಳಾ
ಮತ್ತು ಮಕ್ಕಳ ಮಸೂದೆ 2024 ಅಂಗೀಕರಿಸಿತು. ಆಪ್ಷನ್ಸ್ ಎ ಗುಜರಾತ್, ಆಪ್ಷನ್ಸ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ಸ್ ಡಿ ಅಸ್ಸಾಂ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಆಗಸ್ಟ್ 9ರಂದು ಎಷ್ಟರಂದು? ಆಗಸ್ಟ್ 9ರಂದು RG ಕೇರ್ ವೈದ್ಯಕೀಯ ಕೇಂದ್ರ ಮತ್ತು ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಯ ದುರಂತ ಅಪರಾಧಕ್ಕೆ ಪ್ರತಿಕ್ರಿಯೆಯಾಗಿದೆ. ಪಶ್ಚಿಮ ಬಂಗಾಳದ ಯಾವ ರಾಜ್ಯದಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯು ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ 2024 ಅಂಗೀಕರಿಸಿತು. ಯಾವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ. ಈ ಮಸೂದೆಯು ಭಾರತೀಯ ನ್ಯಾಯ ಸಂಹಿತ 2023 ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳಿಗೆ ರಕ್ಷಣೆ ಕಾಯ್ದೆ 2012 ಸೇರಿದಂತೆ ಹಲವಾರು ಕ್ರಿಮಿನಲ್ ಕಾನೂನುಗಳನ್ನು ತಿದ್ದುಪಡಿ ಮಾಡುತ್ತದೆ. ಹಲವಾರು ಕ್ರಿಮಿನಲ್ ಕಾನೂನುಗಳನ್ನು ತಿದ್ದುಪಡಿ ಮಾಡುವಂತಹ ಒಂದು ಮಸೂದೆಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ರಾಜಸ್ಥಾನ್, ಆಪ್ಷನ್ಸ್ ಬಿ ಬಿಹಾರ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ಸ್ ಡಿ ತೆಲಂಗಾಣ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಸಿ ಕರ್ನಾಟಕ. ಆಪ್ಷನ್ ಸಿ ಕರ್ನಾಟಕ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವ್ಯಾಪ್ತಿಯಲ್ಲಿ ರೈಲು ತಡೆಗೋಡೆಯಲ್ಲಿ ಸಿಲುಕಿದ ಆನೆಯನ್ನು ಆನೆ ಗಸ್ತು ತಂಡ ಇತ್ತೀಚೆಗೆ ರಕ್ಷಿಸಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ಜಂಕ್ಷನ್ ನಲ್ಲಿ ಇದೆ. ಎಲ್ಲಪ್ಪ ಅಂದ್ರೆ ಕರ್ನಾಟಕ ಚಾಮರಾಜನಗರದ ಜಿಲ್ಲೆಗಳಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 3 ಪ್ರದೇಶದಲ್ಲಿರುವುದರಿಂದ ಇದನ್ನು ಏನಂತ ಕರೀತಾರಪ್ಪ? 3 ಜಂಕ್ಷನ್ ನಲ್ಲಿ ಇದೆ ಎಂದು ಕರೆಯುತ್ತಾರೆ. 3 ಜಂಕ್ಷನ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ರಾಜ್ಯ ಅಸೆಂಬ್ಲಿ ಇತ್ತೀಚೆಗೆ ಶೂನ್ಯ ಅವರ್ ಯಾವ್ದಪ್ಪ ಅಂದ್ರೆ ಶೂನ್ಯ ಅವರ್ ಅನ್ನು ಪ್ರಾರಂಭಿಸುವ ಮೂಲಕ ಹೊಸ ಶಾಸಕಾಂಗದ ಪದ್ಧತಿಯನ್ನು ಪರಿಚಯಿಸಿದೆ? ಆಪ್ಷನ್ಸ್ ಎ ಮಣಿಪುರ, ಆಪ್ಷನ್ಸ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ಸ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಬಿ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ವಿಧಾನಸಭೆಯು ತನ್ನ ಕಲಾಪಗಳಲ್ಲಿ ಮೊದಲ ಬಾರಿಗೆ ಶೂನ್ಯ ಸಮಯವನ್ನು ಪರಿಚಯಿಸಿತು. ಯಾವ ರಾಜ್ಯ ಎಂದರೆ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ನೋಡ್ರಿ, 60ರ ದಶಕದಿಂದ ಭಾರತೀಯ ಸಂಸದೀಯ ಆವಿಷ್ಕಾರವಾದ ಶೂನ್ಯ ಅವರ ಅನುಕ್ರಮೇಣ ರಾಜ್ಯ ವಿಧಾನಸಭೆಗಳು ಅಳವಡಿಸಿಕೊಳ್ಳುತ್ತಿವೆ. ಯಾವುದಪ್ಪ ರಾಜ್ಯ ವಿಧಾನಸಭೆಗಳು ಅಳವಡಿಸಿಕೊಳ್ಳುತ್ತಿವೆ. ಹಿಮಾಚಲ ಪ್ರದೇಶದ ಅಸೆಂಬ್ಲಿ ಯಾವ ರಾಜ್ಯದೆಂದರೆ ಹಿಮಾಚಲ ಪ್ರದೇಶದ ಅಸೆಂಬ್ಲಿ ಸ್ಪೀಕರ್ ಕುಲ್ದೀಪ್ ಸಿಂಗ್ ಪಟಾನಿಯಾ ಅವರು ಸೆಪ್ಟೆಂಬರ್ 3, 2024ರಂದು ಮಾನ್ಸೂನ್ ಅಧಿವೇಶನದ ಪ್ರಾರಂಭದಲ್ಲಿ ಅದರ ಪರಿಚಯವನ್ನು ಘೋಷಿಸಿದರು. ಯಾರಪ್ಪ ಅಂದ್ರೆ ಕುಲ್ದೀಪ್ ಸಿಂಗ್ ಪಟಾನಿಯಾ ಅವರು. ನೆಕ್ಸ್ಟ್ ನೋಡಿ ಸ್ಪರ್ಧಾ ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು.